ಲೂಟಿ ಭ್ರಷ್ಟ ಇಂಜಿನಿಯರ್ಗಳಿಗೆ ನಡುಕ ಶುರುವಾಗಿದೆ. ಬರೋಬ್ಬರಿ 310 ಭ್ರಷ್ಟ ಇಂಜಿನಿಯರ್ಸ್ ಎದೆಯಲ್ಲಿ ನಡುಕ. ಬರೋಬ್ಬರಿ 310 ಭ್ರಷ್ಟ ಇಂಜಿನಿಯರ್ಸ್ ಎದೆಯಲ್ಲಿ ಈಗ ಡವ ಶುರುವಾಗಿದೆ. ಬಿಬಿಎಂಪಿ ಅವಧಿಯಲ್ಲಿ ನಡೆದಿದ್ದ ಕೋಟಿ ಕೋಟಿ ಲೂಟಿ. ಇಂಜಿನಿಯರ್ಗಳಿಂದ ಸುಮಾರು 118 ಕೋಟಿ ಬಿಲ್ ಅಕ್ರಮ. 3 ಕ್ಷೇತ್ರಗಳ 310 ಇಂಜಿನಿಯರ್ಗಳ ಅಕ್ರಮ ಬಯಲಾಗಿದೆ. ಕೋಟಿ ಕೋಟಿ ಲೂಟಿಯ ಎಕ್ಸ್ಕ್ಲೂಸಿವ್ ಫ್ರೀಡಂ ಟಿವಿಯಲ್ಲಿ. ಕೋಟಿ ಕೋಟಿ ಲೂಟಿ ಹೊಡೆದಿದ್ದಾರೆ ಈ ಒಂದು ಭ್ರಷ್ಟ ಇಂಜಿನಿಯರ್ಸ್ಗಳು. ಸದ್ಯಕ್ಕೆ ಇವರಿಗೆ ನಡುಕ ಶುರುವಾಗಿದೆ. ಬರೋಬ್ಬರಿ 310 ಭ್ರಷ್ಟ ಇಂಜಿನಿಯರ್ಸ್ ಎದೆಯಲ್ಲಿ ಢವ ಶುರುವಾಗಿದೆ. ಬಿಬಿಎಂಪಿ ಅವಧಿಯಲ್ಲಿ ಕೋಟಿ ಕೋಟಿ ಲೂಟಿಯನ್ನ ಹೊಡೆದಿದ್ರು. ಇಂಜಿನಿಯರ್ಗಳಿಂದ ಸುಮಾರು 118 ಕೋಟಿ ಬಿಲ್ ಅಕ್ರಮ ಆಗಿದೆ ಎಂಬ ಮಾಹಿತಿ ಲಭ್ಯ ಆಗಿದೆ. 3 ಕ್ಷೇತ್ರಗಳ 310 ಇಂಜಿನಿಯರ್ಗಳ ಅಕ್ರಮ ಈಗ ಬಯಲಾಗಿದೆ. ಕೋಟಿ ಕೋಟಿ ಲೂಟಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಫ್ರೀಡಂ ಟಿವಿಯಲ್ಲಿ ಬಯಲು ಮಾಡಲಾಗ್ತಾ ಇದೆ. ಕೋಟಿ ಕೋಟಿ ಲೂಟಿಯನ್ನ ಮಾಡಿದ್ದಾರೆ. ಅದು ಕೂಡ ಯಾವ ಸಂದರ್ಭದಲ್ಲಿ? ಈಗ ಸದ್ಯಕ್ಕೆ ಜಿಬಿಎ ಅಸ್ತಿತ್ವದಲ್ಲಿದೆ. ಈ ಒಂದು ಜಿಬಿಎ ಅಸ್ತಿತ್ವಕ್ಕೆ ಬರುವ ಮೊದಲು ಬಿಬಿಎಂಪಿ ಅಸ್ತಿತ್ವದಲ್ಲಿತ್ತು. ಆ ಬಿಬಿಎಂಪಿ ಅವಧಿಯಲ್ಲೇ ಕೋಟಿ ಕೋಟಿ ಲೂಟಿಯನ್ನ ಹೊಡೆದಿದ್ದಾರೆ ಇಂಜಿನಿಯರ್ಸ್ಗಳು. 310 ಇಂಜಿನಿಯರ್ಸ್ಗಳ ಅಕ್ರಮ ಇದು. 310 ಇಂಜಿನಿಯರ್ಸ್ ಏನಿದ್ದಾರೆ ಭ್ರಷ್ಟ ಇಂಜಿನಿಯರ್ಸ್ಗಳು, ಅವರ ಎದೆಯಲ್ಲಿ ಈಗ ನಡುಕ ಶುರುವಾಗಿದೆ. ಯಾಕೆಂದ್ರೆ ಕೋಟಿ ಕೋಟಿ ಹಣ ಎಲ್ಲಿ ಹೋಯ್ತು? ಜೊತೆಗೆ ಈಗ ಬಿಲ್ನಲ್ಲಿ ಅಕ್ರಮ ಎಸಗಿದ್ದಾರೆ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಈಗ ಬಿಲ್ಗಳನ್ನ ಮೇಲ್ವಿಚಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ವಾ? ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದ್ರೆ ಅಧಿಕಾರಿಗಳು? ಮೇಲಧಿಕಾರಿಗಳು ಏನು ಮಾಡ್ತಾ ಇದ್ರು? ಸಾಕಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಯಾಕೆಂತಂದ್ರೆ 1 ರೂಪಾಯಿ 2 ರೂಪಾಯಿ ಎಲ್ಲ ಕೋಟಿ ಕೋಟಿ ಹಣ ಎಲ್ಲಿ ಹೋಯ್ತು? ಹಾಗಾದ್ರೆ 310 ಇಂಜಿನಿಯರ್ಸ್ಗಳ ಅಕ್ರಮ ಈಗ ಬಯಲಾಗಿದೆ. ಹಾಗಾಗಿ ಸದ್ಯಕ್ಕೆ ಆ ಇಂಜಿನಿಯರ್ಸ್ಗಳ ಮಾಹಿತಿಯನ್ನು ಕೂಡ ಆಲ್ರೆಡಿ ಸದ್ಯಕ್ಕೆ ಕಲೆ ಹಾಕಲಾಗ್ತಾ ಇದೆ. ಯಾಕೆಂತಂದ್ರೆ ಭ್ರಷ್ಟ ಇಂಜಿನಿಯರ್ಸ್ಗಳು ಈ ರೀತಿಯಾಗಿ ಕೋಟಿ ಕೋಟಿ ಹಣವನ್ನ ಲೂಟಿ ಹೊಡೆದಿದ್ದಾರೆ. ಜನರಿಗೆ ಸೇರಬೇಕಾದಂತಹ ಹಣ ಯಾವುದು ಕೂಡ ಅವರ ಹಣ ಅಲ್ಲ. ಸರ್ಕಾರ ನಡೆಸಬೇಕು ಅಂತಂದ್ರೂ ಕೂಡ ಜನರ ಹಣ ಬೇಕಾಗತ್ತೆ. ಪ್ರತಿಯೊಂದರಲ್ಲೂ ಕೂಡ ಜನರ ಇನ್ವೆಸ್ಟ್ಮೆಂಟ್ ಇದಾವೆ. ಆ ಒಂದು ಹಣವನ್ನ ಲೂಟಿ ಹೊಡಿತಾರೆ ಅಂತ ಅಂದ್ರೆ ಮೇಲಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ರ? ಅದು ಕೂಡ ಯಾವಾಗ ಆಗಿರೋದು? ಬಿಬಿಎಂಪಿ ಅಸ್ತಿತ್ವದಲ್ಲಿದ್ದಾಗ. ಈಗ ಜಿಬಿಎ ಅಸ್ತಿತ್ವದಲ್ಲಿದೆ. ಇಷ್ಟು ದಿನ ಬೇಕಾಯ್ತಾ ಈ ಕೋಟಿ ಕೋಟಿ ಲೂಟಿಯ ವಿಚಾರ ಹೊರಬರ್ಲಿಕ್ಕೆ? ಬರೋಬ್ಬರಿ 310 ಭ್ರಷ್ಟ ಇಂಜಿನಿಯರ್ಸ್ ಎದೆಯಲ್ಲಿ ಈಗ ಢವ ಶುರುವಾಗಿದೆ. 310 ಜನ ಒಟ್ಟಿಗೆ ಸೇರ್ಕೊಂಡು ಈ ರೀತಿಯಾಗಿ ಮೋಸ ಮಾಡ್ತಾರೆ, ಲೂಟಿ ಮಾಡ್ತಾರೆ ಅಂತಂದ್ರೆ ಸುಮಾರು 118 ಕೋಟಿ ಬಿಲ್ ಮಾಡುವಂತಹ ಸಂದರ್ಭದಲ್ಲಿ ಅಕ್ರಮ ಎಸಗಿದ್ದಾರೆ 310 ಭ್ರಷ್ಟ ಇಂಜಿನಿಯರ್ಸ್ಗಳು. ಕಾಮಗಾರಿ ನಡೆಯದಿದ್ರು ನಕಲಿ ಬಿಲ್ ಸೃಷ್ಟಿಸಿ ಹಣ ರಿಲೀಸ್ ಮಾಡಿದ್ದಾರೆ. ನಕಲಿ ಬಿಲ್ ಹಗರಣಕ್ಕೆ ಸಂಬಂಧಿಸಿದಂತೆ ನೋಟಿಸ್ ಜಾರಿ. ಒಟ್ಟು 310 ಭ್ರಷ್ಟ ಇಂಜಿನಿಯರ್ಗಳಿಗೆ ನೋಟಿಸ್ ಜಾರಿ. ವಿಳಾಸವೇ ಇಲ್ಲದ ಭ್ರಷ್ಟ ಇಂಜಿನಿಯರ್ಗಳ ಬೇಟೆಗಿಳಿದ ಜಿಬಿಎ. ನ್ಯಾಯಾಧೀಶ ನಾಗಮೋಹನ್ ದಾಸ್ ಸಮಿತಿ ತನಿಖೆ ಬೆನ್ನಲ್ಲೇ ಶಾಕ್. 2008ರಿಂದ 2012ರ ಅವಧಿಯಲ್ಲಿದ್ದವರಿಗೆ ನೋಟಿಸ್ ಶಾಕ್ ಎದುರಾಗಿದೆ. ಎಇಇ ಹುದ್ದೆಯ 310 ಇಂಜಿನಿಯರ್ಸ್ಗೆ ನೋಟಿಸ್ ನೀಡಲಾಗಿದೆ. ಕೆಲ ಇಂಜಿನಿಯರ್ಸ್ಗಳಿಂದ ಲಿಖಿತ ರೂಪದಲ್ಲಿ ಮಾಹಿತಿ ರವಾನೆ. ಲಿಖಿತ ರೂಪದಲ್ಲಿ ಬರೆದುಕೊಟ್ಟ ಮಾಹಿತಿ ಫ್ರೀಡಂ ಟಿವಿಗೆ ಲಭ್ಯ ಆಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಕೆಲವೊಂದಿಷ್ಟು ಇಂಜಿನಿಯರ್ಸ್ಗಳು ಲಿಖಿತ ರೂಪದಲ್ಲಿ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಆ ಒಂದು ಲಿಖಿತ ರೂಪದಲ್ಲಿ ಬರೆದುಕೊಟ್ಟ ಮಾಹಿತಿ ಈಗ ಫ್ರೀಡಂ ಟಿವಿಗೂ ಕೂಡ ಲಭ್ಯ ಆಗಿದೆ. ಕಾಮಗಾರಿನೇ ಮಾಡಿಲ್ಲ, ಆದ್ರೂ ಕೂಡ ನಾವು ಕಾಮಗಾರಿ ಮಾಡಿದೀವಿ ಅಂತ ನಕಲಿ ಬಿಲ್ ಅನ್ನ ಸೃಷ್ಟಿ ಮಾಡಿದ್ದಾರೆ. ಆ ಒಂದು ಹಣವನ್ನ ತಮ್ಮ ಕಿಸೆಗಿಳಿಸ್ಕೊಂಡಿದ್ದಾರೆ, ತಮ್ಮ ಜೇಬಿಗೆ ತುಂಬಿಸ್ಕೊಂಡಿದ್ದಾರೆ. ಆದ್ರೆ ಈಗ ಕಾಮಗಾರಿ ನಡೀಲಿಲ್ಲ ಅಂತಂದ್ರೆ ನಕಲಿ ಬಿಲ್ ಸೃಷ್ಟಿ ಮಾಡ್ತಾರೆ ಅಂತಂದ್ರೆ ಈಗ ಕಾಮಗಾರಿ ನಡೆಯುವಂತಹ ಜಾಗಕ್ಕೆ ಮೇಲ್ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಯಾವ ರೀತಿ ಕಾಮಗಾರಿ ಪ್ರಗತಿಯಲ್ಲಿದೆ, ಕಾಮಗಾರಿ ನಡೀತಾ ಇದೆಯಾ ಇಲ್ವಾ, ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕೆ ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಇದ್ಯಾವುದನ್ನು ಕೂಡ ಪರಿಶೀಲನೆ ಮಾಡಿಲ್ಲ? ನಮಗೆ ಆಗ್ಬೇಕು ಅವ್ರು ಮಾಡ್ಕೊಳ್ತಾರೆ ಬಿಡು ಅಂತ ಸುಮ್ಮನಾದ್ರ? ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ? ಬಿಬಿಎಂಪಿ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ 2008, 9, 2011, 12ರ ಅವಧಿಯಲ್ಲಿ ನಡೆದಿದ್ದ ಕಾಮಗಾರಿ. ಗಾಂಧಿನಗರ, ಮಲ್ಲೇಶ್ವರ, ರಾಜರಾಜೇಶ್ವರಿ ನಗರದಲ್ಲಿ ನಡೆದಿದ್ದ ಕಾಮಗಾರಿ ನಡೆಯದಿದ್ರು ನಕಲಿ ಬಿಲ್ ಸೃಷ್ಟಿಸಿ ಹಣ ರಿಲೀಸ್ ಮಾಡಲಾಯಿತು. ತನಿಖೆಗೆ ನ್ಯಾಯಾಧೀಶ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ. ಬಿಬಿಎಂಪಿ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ 2008, 9ರ ಅವಧಿ ಜೊತೆಗೆ 2011, 12ರ ಅವಧಿಯಲ್ಲಿ ನಡೆದಿದ್ದಂತಹ ಕಾಮಗಾರಿ ಇದು. ಹೆಸರಿಗೆ ಮಾತ್ರ ಕಾಮಗಾರಿ ಮಾಡ್ತಾ ಇದ್ದೀವಿ ಅಂತ
ಒಂದು ನಕಲಿ ಡಾಕ್ಯುಮೆಂಟ್ಸ್ ತೋರಿಸಿದ್ರು, ಆದ್ರೆ ಅಲ್ಲಿ ನಿಜಕ್ಕೂ ಕೂಡ ಕಾಮಗಾರಿಯೇ ಮಾಡಿಲ್ಲ. ಆದ್ರೆ ಕಾಮಗಾರಿ ಹೆಸರಿನಲ್ಲಿ ಕೋಟಿ ಕೋಟಿ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ. ಸುಮ್ಮನೆ ಈಗ ಕಾಮಗಾರಿ ಮಾಡ್ತೀವಿ ಅಂತ ಹೇಳೋದು, ಹಣ ಬಿಡುಗಡೆ ಮಾಡಿಸ್ಕೊಳ್ಳೋದು, ಆ ಒಂದು ಹಣವನ್ನ ತಮ್ಮ ತಮ್ಮ ಖಾತೆಗೆ ವರ್ಗಾವಣೆ ಮಾಡ್ಕೊಳ್ಳೋದು. ಆದ್ರೆ ಕಾಮಗಾರಿ ಯಾವ ಜಾಗದಲ್ಲಿ ಮಾಡ್ತಾ ಇದ್ದಾರೆ, ಈ ಒಂದು ಕಾಮಗಾರಿ ನಡೀತಾ ಇಲ್ವಾ, ಏನಾಗ್ತಾ ಇದೆ, ಅದ್ಯಾವುದನ್ನು ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಮೇಲಧಿಕಾರಿಗಳು. ಸದ್ಯಕ್ಕೆ ಈ ಒಂದು ತನಿಖೆಗೆ ನ್ಯಾಯಾಧೀಶ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮಿತಿ ಕೂಡ ರಚನೆ ಮಾಡಲಾಗಿದೆ. ಗಾಂಧಿನಗರ, ಮಲ್ಲೇಶ್ವರ, ರಾಜರಾಜೇಶ್ವರಿ ನಗರದಲ್ಲಿ ಕಾಮಗಾರಿ ನಡೆದಿದೆ ಅಂತ ನಕಲಿ ಬಿಲ್ಗಳನ್ನ ತೋರಿಸಿದ್ರು. ಆ ಒಂದು ನಕಲಿ ಬಿಲ್ಗಳನ್ನ ತೋರಿಸಿ ಹಣವನ್ನು ಕೂಡ ರಿಲೀಸ್ ಮಾಡಿಸ್ಕೊಂಡಿದ್ರು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಕೋಟಿ ಕೋಟಿ ಲೂಟಿ ಹೊಡೆದಿದ್ದಾರೆ ಭ್ರಷ್ಟ ಇಂಜಿನಿಯರ್ಸ್ಗಳು. ಇಷ್ಟೆಲ್ಲ ಅಕ್ರಮ ಆದ್ರೂ ಕೂಡ ಈಗ ಸದ್ಯಕ್ಕೆ ಬಯಲಿಗೆ ಬಂದಿದೆ. ಈಗ ಕಾಮಗಾರಿ ನಡೆದಿದೆ ಅಂತ ಅವರು ನಕಲಿ ಬಿಲ್ ಸೃಷ್ಟಿ ಮಾಡಿ ತೋರಿಸ್ತಾರೆ ಅಂತಂದ್ರೆ ಯೂಶಲಿ ಕಾಮಗಾರಿ ಮಾಡುವಂತಹ ಒಂದು ಜಾಗಕ್ಕೆ ಹೋಗಿ ಮೇಲ್ವಿಚಾರಣೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಮೇಲಧಿಕಾರಿಗಳು ಯಾವುದನ್ನು ಕೂಡ ಯಾಕೆ ಮಾಡಿಲ್ಲ? ಮೇಲಧಿಕಾರಿಗಳು ಕೂಡ ಏನಾದ್ರೂ ಶಾಮೀಲಾಗಿದ್ದಾರಾ? ಸಾಹಿತ್ಯ BBMPಯನ್ನು ಭ್ರಷ್ಟಾಚಾರದ ಯೂನಿವರ್ಸಿಟಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿರೋದು. ಯಾಕಂದರೆ BBMP ಅಂದರೆ ಭ್ರಷ್ಟಾಚಾರ ಅಂದರೆ BBMP. ಅದಕ್ಕೆ ಈಗಾಗಲೇ ಸಾಕಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿರುವಂಥದ್ದು. ಸೊ ಇದೀಗ ಅದರ ಬೆನ್ನಲ್ಲೇ ಇದೀಗ ಅಂದರೆ ಏನು 2008ರಿಂದ 2012ರವರೆಗೆ ಪಬ್ಲಿಕ್ ವರ್ಕ್ಸ್ ಮಾಡೋದಕ್ಕೆ ಸುಮಾರು ಕೋಟಿಯಷ್ಟು ಹಣ ರಿಲೀಸ್ ಮಾಡ್ತಾರೆ. ಅದರಲ್ಲಿ 3 ವಿಧಾನಸಭಾ ಕ್ಷೇತ್ರ ಅಂದರೆ ಮಲ್ಲೇಶ್ವರಮು, ಗಾಂಧಿನಗರ ಜೊತೆಗೆ ರಾಜರಾಜೇಶ್ವರಿ ನಗರ ಸೇರಿ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 118 ಕೋಟಿಯಷ್ಟು ಅಂದರೆ ಪಬ್ಲಿಕ್ ವರ್ಕ್ಸ್ಗೆ ಅಂತೇಳಿ ಬಿಟ್ಟಿದ್ದಂಥ ಹಣವನ್ನು ಅಧಿಕಾರಿಗಳು ಕೆಲಸವನ್ನೇ ಮಾಡದೆ ನಕಲಿ ಬಿಲ್ಗಳನ್ನು ತೋರಿಸಿ ಅಷ್ಟು ಅಮೌಂಟ್ ಅಂದರೆ ಸುಮಾರು 118 ಕೋಟಿಯಷ್ಟನ್ನು ಹಣ ನುಂಗಿ ನೀರು ಕುಡಿದಿರುವಂಥದ್ದು ಈಗ ಫ್ರೀಡಮ್ ಟಿವಿಗೆ ಗೊತ್ತಾಗ್ತಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಅಂದರೆ ಏನು ಈ ಭ್ರಷ್ಟಾಚಾರ ಮಾಡೋದಲ್ಲಿ ಯಾರ್ಯಾರಿದ್ರು ಅಂತ ನೋಡಿದಾಗ ಅಂದರೆ ಸಂಬಂಧಪಟ್ಟಂಥ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ AE, EE ಮತ್ತು AEE ಅಧಿಕಾರಿಗಳು ಮುಖ್ಯವಾಗಿ ಪ್ರಮುಖ ಪಾತ್ರ ಇರುತ್ತೆ. ಯಾಕಂದರೆ ಯಾವುದೇ ಒಂದು ಕಾಮಗಾರಿ ಮಾಡಬೇಕಂದ್ರೆ ಸ್ಪಾಟ್ಗೆ ಹೋಗಬೇಕಾಗುತ್ತೆ, ಸ್ಪಾಟ್ ವಿಸಿಟ್ ಮಾಡಬೇಕಾಗುತ್ತೆ, ಜೊತೆಗೆ ಒಂದು ಲೊಕೇಶನ್ ಅಪ್ಡೇಟ್ ಮಾಡಬೇಕಾಗುತ್ತೆ, ಒಂದಿಷ್ಟು ಕಾನೂನು ನಿಯಮಗಳನ್ನ ಅವರು ಪಾಲನೆ ಮಾಡಬೇಕಾಗುತ್ತೆ. ಇದು ಯಾವುದು ಕೂಡ ಅಧಿಕಾರಿಗಳು ಅಂದರೆ ಎಲ್ಲೋ ಒಂದು ಕಡೆ ಇದು ಅಧಿಕಾರಿಗಳಿಗೆ ಗೊತ್ತಿದ್ದು ಇವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಈ ರೀತಿ ಅಂದರೆ GBಯಲ್ಲಿ ಭ್ರಷ್ಟ ಅಧಿಕಾರಿಗಳು ಮೋಸ ಮಾಡಿರೋದು ಅಂತೇಳಿ ಈಗ ಗೊತ್ತಾಗ್ತಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಅಂದರೆ ಯಾವಾಗ ಇಷ್ಟು ಭ್ರಷ್ಟಾಚಾರ ಗೊತ್ತಾಯಿತು, GBAಗೆ ಒಂದು ದೂರು ದಾಖಲಾಗುತ್ತೆ. ದೂರು ದಾಖಲಾದ ಮೇಲೆ GBA ಮುಖ್ಯ ಆಯುಕ್ತರು ಇದನ್ನು ಇವರು ನಾಗಮೋಹನ್ ದಾಸ್ ಅವ್ರಿಗೆ ತನಿಖೆ ಮಾಡೋದಕ್ಕೆ GBA ಮುಖ್ಯ ಆಯುಕ್ತರು ಕೊಡ್ತಾರೆ. ಸೊ ಈಗಾಗಲೇ ಏನು ನ್ಯಾಯಮೂರ್ತಿಗಳಂತಹ ನಾಗಮೋಹನ್ ದಾಸ್ ಅವರು ಈಗಾಗಲೇ ತನಿಖೆ ಮಾಡಿ ಇದರಲ್ಲಿ ಯಾರು ಇಂಜಿನಿಯರ್ಗಳು ಅಂದರೆ 3 ವಿಧಾನಸಭಾ ಕ್ಷೇತ್ರಗಳ ಪೈಕಿ AE, AEE ಮತ್ತು AEE ಒಟ್ಟು 310 ಇಂಜಿನಿಯರ್ಗಳು ಈಗಾಗಲೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ಗೊತ್ತಾಗ್ತಿರುವಂಥದ್ದು. ಅವರೆಲ್ಲರಿಗೂ ಕೂಡ ಈಗಾಗಲೇ ನೋಟಿಸನ್ನು ಕೊಡೋದಕ್ಕೆ GBA ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಮುಖ್ಯವಾಗಿ ಇಲ್ಲಿ ವಿಷಯ ಏನಪ್ಪ ಅಂತಂದರೆ ಈಗ ಯಾರು ಆ ಸಮಯದಲ್ಲಿ ವರ್ಕ್ ಮಾಡಿದ್ರು ಆ ಇಂಜಿನಿಯರ್ಗಳು ವಿಳಾಸ ಕೂಡ ಈಗಾಗಲೇ GBA ಅಧಿಕಾರಿಗಳು ಸಿಗ್ತಾ ಇಲ್ಲ, ಜೊತೆಗೆ ಎಲ್ಲೆಲ್ಲಿ ಕಾರ್ಯನಿರ್ವಹಿಸಿದ್ರು ಅಂತಲೂ ಕೂಡ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಸಾರ್ವಜನಿಕ ಪ್ರಕಟಣೆ ಮೂಲಕ ಅಂದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಆಯಾ ಟೈಮಲ್ಲಿ ಯಾರು ಕೆಲಸ ಮಾಡಿದ್ರು ಅವರು ಬಂದು ಈಗ ಪ್ರತಿಕ್ರಿಯೆ ಕೊಡಬೇಕು ಅಂತೇಳಿ ಆಯುಕ್ತರು ಹೇಳ್ತಿರುವಂಥದ್ದು. ಒಂದು ವೇಳೆ ಏನಾದರೂ ಇದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ ಅಂದರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗುತ್ತೆ ಅಂತೇಳಿ ಈಗಾಗಲೇ ಆಯುಕ್ತರು ಹೇಳಿರುವಂಥದ್ದು. ಒಟ್ಟಾರೆ ಈ ಭ್ರಷ್ಟ ಅಂದರೆ ಎಲ್ಲೋ ಒಂದು ಕಡೆ ಪಬ್ಲಿಕ್ ಜನರಿಗೋಸ್ಕರ ಕೆಲಸ ಮಾಡಬೇಕಾದಂಥ ಅಧಿಕಾರಿಗಳೇ ಈ ರೀತಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸುಮಾರು 118 ಕೋಟಿಯನ್ನು ಲೂಟಿ ಮಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಮುಖ್ಯ ಮೇಲಧಿಕಾರಿಗಳು ಕೆಲಸ ನಿರ್ವಹಿಸಿದರು ಅಂತೇಳಿ ಕೂಡ ಗೊತ್ತಾಗ್ತಿರುವಂಥದ್ದು. ಮತ್ತು ಜೊತೆಗೆ ಇನ್ನೂ ಯಾವೆಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಎಲ್ಲದೂ ಕೂಡ ನೋಟಿಸ್ ಕೊಟ್ಟು ಯಾವ ಇಂಜಿನಿಯರ್ ಬರಲ್ಲ, ಎಲ್ಲರೂ ತನಿಖೆ ಆದ ನಂತರನೇ ಇನ್ನೂ ಇದರಿಂದ ಯಾರ್ಯಾರ ಕೈವಾಡ ಇದೆ ಅಂತೇಳಿ ಗೊತ್ತಾಗಬೇಕಾಗಿದೆ. ಸಾಹಿತ್ಯ ಮಂಜು, ಈಗ ಬಹಳ ಮುಖ್ಯವಾಗಿ ಅವರು ಲೂಟಿ ಹೊಡೆದಿರೋ ಹಣ ಸಾರ್ವಜನಿಕರಿಗೆ ಸೇರ್ಬೇಕಾದಂತ ಹಣ. ಅಷ್ಟು ಹಣವನ್ನ ಈ ಖದೀಮರು ಲೂಟಿ ಹೊಡೆದಿದ್ದಾರೆ. ಈ ಖದೀಮರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ಕೆಲವೊಂದಿಷ್ಟು ಖದೀಮರ ಅಡ್ರೆಸ್ಸೇ ಸಿಗ್ತಾ ಇಲ್ಲ. ಹಾಗಾಗಿ ಸದ್ಯಕ್ಕೆ ಯಾವ ರೀತಿ ವಿಚಾರಣೆಯನ್ನ ಮಾಡ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಾಹಿತ್ಯ ಈಗಾಗಲೇ ಸುಮಾರು 310 ಏನು ಇಂಜಿನಿಯರ್ಸ್ಗಳಿದ್ದಾರೆ. ಈ ಇಂಜಿನಿಯರ್ಸ್ಗಳಿಗೆ ಈಗ ಸುಮಾರು ಒಂದು 100-150ಕ್ಕೂ ಹೆಚ್ಚು ಇಂಜಿನಿಯರ್ಸ್ಗಳ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗ್ತಾ ಇಲ್ಲ. ಸೊ ಹೀಗಾಗಿ ಸಾರ್ವಜನಿಕ ಪ್ರಕಟಣೆಯನ್ನು ಹೊರಡಿಸಿ ಅಂದರೆ ಈ ವಿಚಾರಣೆಗೆ ಸಂಬಂಧಪಟ್ಟಂಥ ಇಂಜಿನಿಯರ್ಸ್ಗಳು ಯಾರೆಲ್ಲ ಇದ್ದೀರಾ ನಾವು ನೋಟಿಸನ್ನು ಕಳಿಸಿದ್ವಿ. ಒಂದು ವೇಳೆ ನಿಮ್ಗೆ ಏನಾದರೂ ನೋಟಿಸ್ ಸಿಕ್ಕಿಲ್ಲ ಅಂದರೆ ಬಂದು ನಮಗೆ GBA ಕಚೇರಿಗೆ ಬಂದು ನಿಮ್ಮದು ಸಮಂಜಸೆಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಆಯುಕ್ತರು ಹೇಳಿರುವಂಥದ್ದು. ಸೊ ಏನಾದರೂ ಇದಕ್ಕೂ ಸಿಗಲಿಲ್ಲ ಅಂದರೆ ಮುಂದಿನ ಆ್ಯಕ್ಷನ್ ನಾವು ಕಾನೂನಡಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅದಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಆಯುಕ್ತರು ಹೇಳ್ತಿರುವಂಥದ್ದು. ಸಾಹಿತ್ಯ ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.